ಗುಡ್ ಮಾರ್ನಿಂಗ್ ಗೈಸ್. ಆಗಿದೆ ಗೈಸ್, ಫುಲ್ ಉಪ್ಪಾಗಿದೆ. ನೀವು ಮಧ್ಯಾಹ್ನ ನಾನು ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ. ಸೊ ಗೈಸ್ ನೋಡಿ, ಇದು ಟೀ ಎಸ್ಟೇಟ್ ಚಿಕ್ಕಮಗಳೂರು. ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ಈಗ ನಾವು ಇವತ್ತು ಸಂಡೇ 23 ಆ್ಯಂಡ್ ಟೈಮ್ ಆಗ್ತಾಯಿದೆ ನಮಗೆ 6:36. ನಾನು ಎದ್ದದ್ದು ಆ್ಯಕ್ಚುಲಿ 5 o'clock, ಬಟ್ ಬೆಡ್ಡಲ್ಲಿ ಮಲಗಿದೆ, ಎದ್ದಲಿಲ್ಲ. ಈಗ 6 o'clock ಎಬ್ಬಿಸಿ ಎಲ್ಲರಿಗೆ ಕರ್ಕೊಂಡು ಹೋಗಿದ್ದೆ ಕಿಚನಲ್ಲಿ. ಅವರಿಗೆ ಸ್ವಲ್ಪ ಮೊಟ್ಟೆ ಎಲ್ಲ ಸಿಪ್ಪೆ ತೆಗಿಲಿಕ್ಕೆ ಹೇಳಿದ್ದೇನೆ, ತೆಗಿತಿದ್ದೆ. ಅದಕ್ಕೆ ನಾನು ಸ್ವಲ್ಪ ಅಪ್ಡೇಟ್ ಕೊಡು ಅಂತ ಹೇಳಿದೆ. ನೋಡಿ ಎಷ್ಟು ಚಳಿ, ಲೈಕ್ ಫಾಗ್ ನೋಡಿ ಫುಲ್. ಇದು ಎಂಥ ಗ್ರೌಂಡಲ್ಲಿ ನಾವು ಫೈರ್ ಕ್ಯಾಂಪ್ ಹಾಕಿದಲ್ಲ ಇಲ್ಲಿ, ಅದು ಸಹ ಕಾಣ್ತಿಲ್ಲ. ಈ ಮರ ಹತ್ರ ಹಾಕಿದೆ, ಇಲ್ಲಿ ಈ ಮರ, ಈ ಮರ. ಸೊ ಈ ಮರ ಹತ್ರ ಹಾಕುವಾಗ ರಾತ್ರಿ 11 ಗಂಟೆ ಆಯಿತು, 11 ಗಂಟೆ ಆಯಿತು ಆ್ಯಕ್ಚುಲಿ ಫೈರ್ ಕ್ಯಾಂಪ್ ಮುಗಿಸುವಾಗ. ಆಗ ಆ್ಯಕ್ಚುಲಿ ಈ ಸೈಡ್ ಒಂದು ಸಂಸಾನ ಇದೆ ಸ್ವಲ್ಪ ಎದುರು. ಸೊ ನಾವು ಅವರು 5 ಜನ ಹುಡುಗಿ ಮತ್ತು ನಾನು ಒಂದು ಹುಡುಗ ಅಲ್ಲಿ ಇದ್ದದ್ದು. ಅಂಕಲ್ ಆಂಟಿ ಬಂದರು. ಆಗ ಒಮ್ಮೆಲೆ ನಾವು ಜಸ್ಟ್ ಇದು ನಮ್ಮ ಇದು ಗೇಟ್ ಉಂಟಲ್ಲ ಮನೆಯದು, ಗೇಟ್ ಒಳಗೆ ಬಂದ ಕೂಡಲೇ ಇದು ನಮ್ಮ ಮನೆಯದು ನಾಯಿ ಇದೆ, ಇದು ಜ್ಯೋತಿದು ಮನೆಯದು, ಇಲ್ಲಿ ಕಾಣ್ತಾ ಇರ್ಬೋದು. ಅವರು ಫುಲ್ ನಾಯಿ ಊರಿದು ಎಲ್ಲ ಊರಿದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಯಸ್ಸು. ಅದು ಬೊಬ್ಬೆ ಲೈಕ್ ಫುಲ್ ತುಂಬ ಕ್ರೇಜ್ ಟೈಪ್ ಕೂಗ್ತಾಯಿದ್ರು ನಾಯಿ ಎಲ್ಲ, ಬೊಬ್ಬೆ ಆಗ್ತಾಯಿದ್ರು, ಕೂಗ್ತಾಯಿದ್ರು. ಸೊ ನಾವು ಹೆದರಿಸಿದೆ. ನಾವು ಹೋಗಿ ಇಲ್ಲಿ ಹಾಲಲ್ಲಿ ಹೋಗಿ ಬಾಗಿಲು ಹಾಕಿ ಅಲ್ಲಿ ಮಲಗಿದ್ದು ಎಲ್ಲರೂ ಹಾಲಲ್ಲಿ. ಮತ್ತು ಮಲಗಿ ತುಂಬ ಲೇಟ್ ಆಯಿತು. ಕೆಲವು ಜನ ಮಲಗಿದ್ರು ಬೇಗ, ನಾವು ಮೂವಿ ನೋಡ್ತಿದ್ದೆ 3-4 ಜನ, ಇಬ್ಬರು ಮಲಗಿದ್ರು. ಸೊ ಕಾಫಿ ಇದೆ ನೋಡಿ, ಕಾಂಪೌಂಡ್ ಹತ್ತಿರ ಕಾಫಿ ಇದೆ, ಇದು ಆ ಸೈಡ್ ಸಹ ಇದೆ ಅಲ್ಲಿ. ಸೊ ಮತ್ತು ಈಗ ನಾವು ಮಾಡ್ತಾಯಿದ್ದೇವೆ ಎಗ್ ಆ್ಯಂಡ್ ರೈಸ್. ಸೊ ನಮ್ಮ ನಾರ್ತ್ ಇಂಡಿಯನ್ ಸೈಡ್ ಹೇಗೆ ಎಗ್ ಗ್ರೇವಿ ಮಾಡ್ತಾರೆ ಆ ಥರ ನಾನು ಪ್ಲ್ಯಾನ್ ಮಾಡಿದ್ದೆ. ಸೊ ಈಗ ಅದೇ ಮಾಡೋದು. ಮತ್ತು ಆಂಟಿ ಪಲಾವ್ ಮಾಡ್ತಾಯಿದ್ದಾರೆ ಬ್ರೇಕ್ಫಾಸ್ಟಿಗೆ. ಸೊ ಎಗ್ ಆ್ಯಂಡ್ ರೈಸ್ ನಾವು ಮಾಡಿ ಕಾರ್ ಬರ್ತದೆ, ಕಾರ್ ಒಳಗೆ ಹಾಕೋದು. ಮಧ್ಯಾಹ್ನ ಅದು ಮಧ್ಯಾಹ್ನ ಆಫ್ಟರ್ನೂನ್ ನಾವು ತಿಂತೇವೆ ಲಂಚ್ ಟೈಮ್. ಮತ್ತು ಇದು ಫಾಗ್ ನೋಡಿ, ಈಗ ಸ್ವಲ್ಪ ಕೂಲ್ ಪ್ಲೇಸ್ ಇದೆ, ಅಷ್ಟು ಕೋಲ್ಡ್ ಇಲ್ಲ ನೋಡಿ. ಗೂಪ್ಸ್ ಬಂಪ್ಸ್ ಬರ್ತಾ ಇಲ್ಲ, ಸೊ ಅಷ್ಟು ಕೂಲ್ ಇಲ್ಲ. ಬಟ್ ಫಾಗ್ ಇದೆ. ಮತ್ತು ಮ್ಯಾಂಗ್ಳೂರಿಂದ ಜಾಸ್ತಿ ಕೂಲ್ ಇದೆ ಇಲ್ಲಿ. ಲೈಕ್ ನಮ್ಮ ನಾರ್ತ್ ಸೈಡ್ ಈಗ ಹೀಗೆ ಚಳಿ ಇರ್ತದೆ, ನಾರ್ತ್ ಸೈಡ್ ಸ್ವಲ್ಪ ಜಾಸ್ತಿ, ಅದರಿಂದ ಸ್ವಲ್ಪ ಕಮ್ಮಿ ಇದೆ. ಬಟ್ ಓಕೆ, ಇಲ್ಲಿ ಲೈಕ್ ಟೀ ಶರ್ಟಲ್ಲಿ ಹೀಗೆ ಬೆಳಗ್ಗೆ ಇರ್ಬೋದು. ಮತ್ತು ರಾತ್ರಿ ಇನ್ನು ಇಲ್ಲಿ ಫ್ಯಾನ್ ಹಾಕಿದರೆ ನಿಮಗೆ ದಪ್ಪ ಬ್ಲ್ಯಾಂಕೆಟ್ ಬರ್ತದಲ್ಲ, ಅದು ಹಾಕಬೇಕಿತ್ತು. ನಾವು ಸಹ ಬ್ಲ್ಯಾಂಕೆಟ್ ಹಾಕಿದ್ವಿ. ನಾನು ಫ್ಯಾನ್ ಹಾಕಿದೆ ಆ್ಯಕ್ಚುಲಿ ಸ್ಲೋ ಮಾಡಿ, ಆಗ ನಿದ್ದೆ ಬಂದಿತ್ತು. ಇಲ್ಲದ್ರೆ ನಿದ್ದೆ ಬರಲಿಕ್ಕೆ ಚಾನ್ಸ್ ಇರಲಿಲ್ಲ, ನನಗೆ ಹೈಬಿಟ್ ಆಗಿದೆ ಆ ಥರ. ಸೊ ನೋಡಿ ಫಾಗ್ ಹಿಂದೆ ನೋಡ್ಬೋದು ನೀವು ಎಷ್ಟು ಫಾಗ್ ಇದೆ. ಈಗ ನಾನು ಹೋಗ್ತೇನೆ ಕಿಚನಲ್ಲಿ, ಇಲ್ಲದ್ರೆ ಅವರೇ ಮೊಟ್ಟೆಯನ್ನು ಬೇರೆ ಕಾಗೆ ಮೊಟ್ಟೆ ಮಾಡಿ ಇಡ್ತಾರೆ. ಸೊ ಈಗ ಸೂನ್ ಅಪ್ಡೇಟ್ ಕೊಡ್ತೇನೆ ಗೈಸ್ ನಿಮಗೆ ಸಹ. ಒಳಗೆ ಹೋಗ್ತಿದ್ದೇನೆ ಕಿಚನಲ್ಲಿ. ಓಕೆ ಬಾಯ್. ಸೊ ಗೈಸ್ ಇಲ್ಲಿ ನೋಡಿ 7:43 ಆಯಿತು. ಇವರು 7 o'clock ಮೇಕಪ್ ಎಲ್ಲ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈಗ ಎಲ್ಲರೂ ಇದೆ 5 minutes. ಹೌದಾ, ಇಲ್ಲಿ ನೋಡಿ ಇನ್ನು ಲೈನ್ 3 ಲೈನ್ ಇಲ್ಲೇ ಇದೆ. ಮತ್ತೆ ಬನ್ನಿ ಅಲ್ಲಿ ತೋರಿಸ್ತಾನೆ ಕಿಚನಲ್ಲಿ ಸ್ವಲ್ಪ ಬೊಬ್ಬೆ ಹಾಕುವಾಗ ನಾಯಿ ಬಂದು ಇಲ್ಲಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ತೇವೆ. ಇದು ನೋಡಿ ಇಲ್ಲಿ ಸೊ ಈಗ ಮೊಟ್ಟೆದು ನಾವು ಗ್ರೇವಿ ರೆಡಿ ಮಾಡ್ತಿದ್ದೇವೆ. ಮೊಟ್ಟೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇವೆ. ಇದರಲ್ಲಿ ಇದು ನಮ್ಮದು ಸೋನಾ ಮಸೂರಿ ರೈಸ್ ಕುಕ್ ಆಗ್ತಾಯಿದೆ. ಇದು ಕುಕ್ ಆಗಿದೆ ಆಲ್ರೆಡಿ. ಮತ್ತು ಇದ್ರ ಸ್ವಲ್ಪ ಸ್ಮೆಲ್ ಫ್ರೆಗ್ನೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇದು ನೋಡ ವಿತೌಟ್ ಮಸಾಲ ಫ್ರೆಗ್ನೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಗೈಸ್. ಮತ್ತೆ ನೋಡಿ ಇನ್ನೂ ಟೇಸ್ಟ್ ಸ್ವಲ್ಪ ಚೆಂದ ಇರ್ತದೆ. ಇಲ್ಲ ಇನ್ನು ಲಾಸ್ಟಿಗೆ ಅದು ಪೌಡರ್ ಅಲ್ಲ, ನಾನೆನಿಸಿದ್ದು ಅವ್ರ ಪೇಸ್ಟ್ ಹೇಳ್ತಾ ಇದ್ದಾರೆ. ಅದು ಇದು ಮಾಡು ಹಿಡಿತಾ ಇದೆ. ಸೊ ಗೈಸ್ ನಾನು ಇನ್ನೂ ಸ್ನಾನ ಮಾಡಲಿಲ್ಲ. ಇವರ ಹುಡುಗಿನವರು ಮಾತ್ರ ಇನ್ನು ಸ್ನಾನ ಮಾಡಿ 7 o'clock ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇನ್ನು 3 ಮಂದಿ. ಸೊ ನಾನು ಸ್ನಾನ ಮಾಡಬೇಕು ಇನ್ನು. ಸೊ ನಾನು ಕಿಚನಲ್ಲಿ ಇದ್ದೆ, ಮತ್ತೆ ಕಂಟಿನ್ಯೂ ಮಾಡುವ ಗೈಸ್.
ಗೈಸ್ ಇಲ್ಲಿ ನೋಡಿ ಉಪ್ಪು ಹಾಕಿದ್ದೇವೆ ಮತ್ತು ಜ್ಯೋತಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೇವೆ. ಹಾಕು ಹಾಕು ಹಾಕು, ಇನ್ನೂ ಜಾಸ್ತಿ ಹಾಕು. ಅಯ್ಯೋ ಉಯ್ಯೋದ್ ಬೇಡವಾ, ಬೀಳುತ್ತೆ. ಈಗ ನೋಡಿ ಅದು ಉಪ್ಪು ನಿಲ್ಲು ಇನ್ನೂ ಹಾಕು ಬೇಡ 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 ಸಾಕು. ಇನ್ನೂ ಕಾಣ್ತದೆ. ಇಲ್ಲ ಅದು ಪೊಟೇಟೊ ತರ ಇದೆ. ಅವಳ ಕರಿಯಣ ತಗೊಂಡೋಗಿ ಕೊಟ್ಟರೆ ಡೌಟ್ ಬರುತ್ತೆ. ಹೋಗು ಕರಿ ಜ್ಯೋತಿ ಚೂರು ಬಾ ಬೇಗ. ಅಮ್ಮ ಅಲ್ಲ ಜ್ಯೋತಿ, ನೀನು ಚೂರು ಬಾ. ಬಾಯಿಲಿ ಮಧುಮಿತ ನೋಡು ಹೇಗಿದೆ. ಉಪ್ಪು ಹಾಕಿ ಕೊಟ್ಟೆ ಅಲ್ಲಿ ಹೋಗ್ತಾ ಇದ್ದಾರೆ ಉಪ್ಪು. ಅಲ್ಲೇ ಹೋಗ್ಲಲ್ಲ, ಹೊರಗೆ ಇದ್ದಾಳೆ. ಒಳಗಿದ್ದಾರಾ? ಕಡೆ ಹೊರಗೆ. ಎಲ್ಲಿದೆ? ಎಂತಾಯ್ತು, ಟೇಸ್ಟ್ ಇತ್ತಾ? A few moments later. ಗೈಸ್ ಎಲ್ಲರೂ ರೆಡಿ ಆಗಿದ್ದಾರೆ. ಆ್ಯಂಡ್ ಇವತ್ತು ನೋಡಿ ಗ್ರೇವಿಯಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಂತ ಇವರಿಗೆ ಅನಿಸ್ತಾ ಇದೆ. ಬಟ್ ಮಧ್ಯಾಹ್ನ ತಿನ್ನುವಾಗ ಇಲ್ಲ ಗೈಸ್, ಮಧ್ಯಾಹ್ನ ಇವರ ಹತ್ರ ಫೀಡ್ಬ್ಯಾಕ್ ತಗೊಳ್ಳೋ. ತುಂಬಾ ಉಪ್ಪಾಗಿದೆ ಗೈಸ್, ಫುಲ್ ಉಪ್ಪಾಗಿದೆ. ನೀವು ಮಧ್ಯಾಹ್ನ ನಾನು ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ. ಹೇಳು ಏನು ಗ್ರೇವಿಯಲ್ಲಿ ಉಪ್ಪಾಗಿದೆ ನೀನು. ಬಟ್ ಮಧ್ಯಾಹ್ನ ಗೊತ್ತಿಲ್ಲ. ಗೈಸ್ ಮಧ್ಯಾಹ್ನ ಈಗ ಬೆಳಿಗ್ಗೆ ಬ್ರಷ್ ಎಲ್ಲ ಮಾಡಿದಾರಲ್ಲ, ಫ್ರೆಶ್ ಅದು ಉಂಟು, ಅದಕ್ಕೆ ಹಾಗೇನಿಲ್ಲ ಗೈಸ್, ಇವ್ನು 2 ಸೌಟು ಉಪ್ಪು ಹಾಕಿದ್ದಾನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ. ಫಸ್ಟ್ ನಾನು ಉಪ್ಪು ಹಾಕಿದಾಗ ಅವ್ನು ಹೇಳ್ದ ಅದು ಕಮ್ಮಿ ಆಗುತ್ತೆ ಅಂತ. ನೆಕ್ಸ್ಟ್ ಅವನು ಉಪ್ಪು ಹಾಕ್ದ, ಅವಾಗ ಉಪ್ಪು ಜಾಸ್ತಿ ಆಯ್ತು. ಈಗ ಅದಕ್ಕೆ ಡ್ರಾಮಾ ಮಾಡ್ಬೇಕಲ್ಲ, ಹೇಳ್ತಾ ಇರೋದು ಇವ್ನು ಈ ತರ. ಸೊ ಗೈಸ್ ಮಧ್ಯಾಹ್ನ ನಾವು ಕೇಳಿ ನೋಡುವ. ಓಕೆ, ಇದೆಲ್ಲ ನೀವು ನಂಬಿ ಟೇಸ್ಟ್ ಆದಮೇಲೆ ನೋಡುವ. ಇನ್ನು ಟೇಸ್ಟ್ ಮಾಡಿಸಬೇಕು. ಗ್ರೇವಿಯಲ್ಲಿ ಉಪ್ಪು ಯಾಕೆಂದರೆ ಫೀಲ್ ಆಗೋದು. ಇವರು ಈಗ ಬ್ರಷ್ ಮಾಡಿ ಇಮಿಡಿಯೇಟ್ ಬಂದಿದ್ದಾರೆ. ಬಾಯಿ ಉಂಟಲ್ಲ ಫುಲ್ ಈಗ ಒಳಗೆ ಕ್ಲೀನ್ ಆಗಿದೆ. ಅದಕ್ಕೆ ಇವರಿಗೆ ಸ್ವಲ್ಪ ಗ್ರೇವಿ ಮತ್ತು ಖಾರ ಆಗ್ತಿದೆ. ಅದೇ ನಾನು ಹೇಳಿದೆ, ಮಧ್ಯಾಹ್ನ ನೀವು ತಿನ್ನಿ ಮತ್ತೆ ಹೇಳಿ. ಸೊ ಈಗ ಹಠ ಮಾಡಿದ್ದಾರೆ, ನೀನು ಸರಿ ಮಾಡಲಿಲ್ಲ ಹಾಗೆ ಹೀಗೆ. ಸೊ ಮಧ್ಯಾಹ್ನ ನಾವು ಕೇಳುವ. ನಮ್ಮ ಜೊತೆಗೆ ಪ್ರಣಯ್ ಇದ್ದಾರೆ, ನಮಗೆ ಕಾರ್ ತಗೊಂಡು ನಮಗೆ ಇದು ಪ್ಲೇಸಲ್ಲೇ ತೋರಿಸ್ತಾರೆ. ಅವರು ಗೈಡ್ ಮಾಡ್ತಾರೆ ನಮಗೆ. ಇವತ್ತು ಕಾರ್ ಇಲ್ಲಿ ಬಂದಿದೆ. ಕಾರ್ ಆ್ಯಕ್ಚುಲಿ ನಾವು 7 o'clock ಹೇಳಿದ್ದು, 9 o'clock ಆಗ್ತಾ ಬಂತು. 8:43 ಆಯಿತು. ಗರ್ಲ್ಸ್ನವರು ಮೇಕಪ್ ಮಾಡಿದ್ದು 1 ಗಂಟೆ. ನಾನು ಕಿಚನಲ್ಲಿದ್ದೆ, ಮತ್ತು ಅವ್ರು ಸಹ ಬಂದು ಹೆಲ್ಪ್ ಮಾಡ್ತಾಯಿದ್ದು. ಈಗ ನಾನು ಸಹ ಸ್ನಾನ ಮಾಡಿ ಫ್ರೆಶ್ ಆಗಿ ಇದು ಡ್ರೆಸ್ ಎಲ್ಲ ಹಾಕಿ ಈಗ ವೇಟ್ ಮಾಡ್ತೇವೆ. ಅವರು ತಿಂತಿದ್ದಾರೆ. ಸೊ ಗಾಡಿ ರೆಡಿ ಇದೆ. ಈಗ ಜಸ್ಟ್ ನಾವು ಊಟ ಎಲ್ಲ ಪ್ಯಾಕ್ ಮಾಡೋದು, ಅಲ್ಲಿ ಹೊರಗೆ ತಿನ್ನೋದು. ಊಟ ತಗೊಂಡು ಮನೆಯಿಂದ ತಗೊಂಡು ಹೋಗ್ತೇವೆ. ಹೊರಗೆ ತಿನ್ನೋದು ಬೇಡ ಅಂತ, ಯಾಕಂದರೆ ಜಾಸ್ತಿ ಖರ್ಚಾಗ್ತದೆ ಮತ್ತು ಎಂಜಾಯ್ಮೆಂಟ್ ಸಿಗೋಲ್ಲ. ಯಾಕಂದರೆ ನಾವು ಮನೆಯಿಂದ ಮಾಡಿ ಬೆಳಗ್ಗೆ ಎದ್ದು ಮಾಡಿ ಮತ್ತೆ ಹೊರಗೆ ತಗೊಂಡು ತಿಂದರೆ ನಮಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗ್ತದೆ. ಯಾವುದು ಸದಾ ಥ್ಯಾಂಕ್ ಯು. ಸೊ ಧರ್ಮಸ್ಥಳ ಇದು ಪ್ರಸಾದಿತ್ತು, ಆಂಟಿ ಕೊಟ್ಟರು. ಓಕೆ ಗೈಸ್, ಸ್ವಲ್ಪ ಹೊತ್ತು ಅಲ್ಲಿ ನಾವು ಹೊರಡ್ತೇವೆ. ಇಲ್ಲಿಂದ ನಾವು ಗಾಡಿಯಲ್ಲಿ ಮಾತಾಡುವ. ಇನ್ನು ಸೊ ಗೈಸ್ ನಮ್ದು ಊಟ ರೆಡಿ ಇದೆ. ಇದರಲ್ಲಿ ಎಗ್ ಗ್ರೇವಿ ಸೈಡ್ ಬಿಡು, ಅವ್ರಿಗೆ ಬರಲಿ. ಕಾಣ್ತಾ ಇಲ್ಲ, ಭೂತ ತರ ಕಾಣ್ತಿದ್ಯಾ? ಈ ಸೈಡಿಂದ ಬಾರ. ಇದರಲ್ಲಿ ಎಗ್ ಗ್ರೇವಿ ಈ ಸೈಡ್, ರೈಟ್ ಸೈಡ್, ಮತ್ತು ಈ ಸೈಡ್ ರೈಸ್, ಮತ್ತು 2 ಸ್ಪೂನ್ ತೊಗೊಂಡಿದ್ದೇವೆ. ಮತ್ತು ಈಗ ಗಾಡಿಯಲ್ಲಿ ನಾವು ಹಾಕ್ತಿದ್ದೇವೆ ಡಿಗ್ಗಿಲಿ. ಮತ್ತೆ ನಾವು ಹೊರಟಿದ್ದು ಎಲ್ಲ ರೆಡಿ ಇದೆ. ನೀರೆಲ್ಲ ತಗೊಂಡ್ರಲ್ಲ, ನೀರು ಬಾರ ಕ್ಯಾಮ್ರಾ ಗೇಟ್ ಓಪನ್ ಮಾಡಿ. ಹಾಂ ಅದೆಲ್ಲ ಬೇಕು. ಸೊ ಗೈಸ್ ಟುಡೇ ವಿ ಆರ್ ಎಂಜಾಯಿಂಗ್ ಟೂ ಮಚ್. ಬಟ್ 6 ಗಂಟೆಗೆ ಒಳಗೆ ಬರ್ತೇವೆ ಬಿರಿಯಾನಿ ಮಾಡಲಿಕ್ಕುಂಟು ಮನೆಯಲ್ಲಿ. ಅದಕ್ಕೆ ಸ್ವಲ್ಪ ಬೇಗ ನಾವು ಬರ್ತೇವೆ, 6 ಗಂಟೆ ತನಕ ಮನೆಗೆ. ಒಬ್ಬರು ಓಪನ್ ಮಾಡ್ತೀರಾ? ಮತ್ತೆ ಈಗ ನಾವು ಈಗ ನೋಡಿ ನಮ್ಮದು ವ್ಯೂ ಹೀಗೆ ಕಾಣ್ತಿದೆ. ನಾವು ಫೈರ್ ಕ್ಯಾಂಪ್ ಮಾಡಿದೆ ಅಲ್ಲಿ ಗ್ರೌಂಡಲ್ಲಿ.
ಕಾಣ್ತಾ ಇದೆಯಾ ಈ ಸೈಡ್ ಎಲ್ಲಿ ತೋರಿಸು ಇದೀನ ಇಲ್ಲಿ ಮತ್ತೆ ನಾನು ಮತ್ತೆ ಪ್ರಣಯ್ ಎದುರು ಕೂತ್ಕೊಳ್ದು ಬಾಕಿ ಎಲ್ಲ ಹಿಂದೆ ಮತ್ತೆ ನಾನು ಓ ಬಾರ ಅವನಿಗೆ ಕ್ಯಾಮ್ರಾ ಆಗಲ್ಲ. ನೀನು ಯಾಕೆ ಬ್ಯಾಕ್ ಟು ಸೊ ಗೈಸ್ ನಾವು ಈಗ ಹೊರಡ್ತಾ ಇದ್ದೇವೆ ಇಲ್ಲಿಂದ 9 ಗಂಟೆ ಆಗಿದೆ ಮತ್ತೆ ನಾವು 6 ಗಂಟೆ ತನಕ ಇಲ್ಲಿ ಬರಬೇಕು. ಇಷ್ಟು ಒಳಗೆ ನಾವು ಮನೆಗೆ ಎಲ್ಲ ತಿರುಗಿ ನೋಡಿ ಇವತ್ತು ಬರಬೇಕು. ಮತ್ತೆ ನಾಳೆ ಒಂದು ಏಜೆನ್ಸಿ NGO ವಿಸಿಟ್ ಉಂಟು 10 ಗಂಟೆಗೆ. ಆ ವಿಸಿಟ್ ಮಾಡಿ ಮತ್ತೆ ಪುನಃ ನಾವು ಹೊರಗೆ ಇರ್ತೇವೆ, ಅಲ್ಲಿಂದ ನಾವು ಮನೆಗೆ ಹೊರಡ್ತೇವೆ. ಸೊ ಇವತ್ತು ಗಾಡಿಯಲ್ಲಿ ಮಾತಾಡುವ, ಪುನಃ ಹೋಗೋಣ. ಸೊ ಎಂಜಾಯ್ ಗೈಸ್. ಸೊ ಗೈಸ್ ನಾನು ಒಳಗೆ ಕೂತ್ಕೊಳ್ಳೋಣ. ಅಬ್ಬಾ ಕೂದಲು ಹಾಳಾಗ್ತದೆ ಗೈಸ್ ಇವರದು. ಸೊ ಅಯ್ಯೋ ಜೋರ ಕೇಳಂಗಿಲ್ಲ ಬಿಡ ನಾನು ಚೂರು ಬರ್ತೀನಿ ಬಾಯ್ ಆಂಟಿ. ಸೊ ಇಲ್ಲಿಂದ ಹೊರಡ್ತೇವೆ ಗೈಸ್. ಮತ್ತೆ ನಮ್ದು ಫೋಟೋ ಸೆಲ್ಫಿ ತಗೊಳ್ಳೋದು ಅಲ್ಲ, ಪ್ರೀತಿ ಮ್ಯಾಮ್ ಮತ್ತೆ ದೀಕ್ಷಾ ಮ್ಯಾಮ್ ಕಲಿಸುವ ನಿಮ್ಗೆ ಲಾಸ್ಟಿಗೆ. ಆಯ್ತು, ಲೀಕ್ ಆಗಲ್ಲ ಬಾಟಲ್ ಲೀಕ್ ಆಗಲ್ಲ. ಯಾರ್ದು ಲೀಕ್ ಆಗುದು? ಹೋಯ್ತು ಮತ್ತೆ ಚೇಂಜ್ ಮಾಡುವ ಬ್ರೋ. ಲೀಕ್ ಆಗ್ತದೆ ಬಾಟಲ್ ಒಂದು. A few moments later. ಸೊ ನಾವು ಈಗ ಹೊರಟಿದ್ದೇವೆ ಗಾಯ್ಸ್. ಇಲ್ಲಿ ನೋಡಿ ಹೊರಗೆ ಅಷ್ಟು ಬಿಸಿಲು ಕಾಣ್ತಿದೆ, ಬಟ್ ಬಿಸಿಲು ಇಲ್ಲ, ಸ್ವಲ್ಪ ಕೋಲ್ಡ್ ಇದೆ. ಸೊ ಅದಕ್ಕೆ ನಾವು ಹೋಗ್ತಿದ್ದೇವೆ ಈಗ. ಇಲ್ಲಿಂದ ಎಷ್ಟು ಮಿನಿಟ್ ಬೇಕು ಹೋಗ್ಲಿಕ್ಕೆ? ಎಲ್ಲಿ ಹೋಗ್ತಿದೀವಿ ನಾವು? ರಾಣಿಜೇರಿ ಈ ಸೈಡ್ ಅಲ್ಲ. ರಾಣಿಜೇರಿ ಹೋಗ್ತಾ ಇದೀವಿ. ಹಿಂದೆ ತುಂಬಾ ಬೊಬ್ಬೆ ಆಗ್ತಿದ್ದಾರೆ ಗೈಸ್. ಏನ್ ಮಾಡುದು, ಅಡ್ಜಸ್ಟ್ ಮಾಡ್ಬೇಕು. ಅವ್ರ ಜೊತೆ ಕಾಗೆ ತರ ಕಾಯ್ ಮಾಡ್ತಾರೆ. ಸೊ ರಾಣಿಜೇರಿ ಹೋಗಿ ನಿಮ್ಗೆ ಸಹ ತೋರಿಸ್ತೇವೆ ಹೇಗೆ ನೀವು ಇಲ್ಲಿ ಬರ್ಲಿಕ್ಕೆ ಇದ್ರೆ ಹೇಗೆ ಬರ್ಬೋದು. ನೀವು ಆ್ಯಕ್ಚುಲಿ ಬರುವಾಗ ರೂಮ್ ಮಾಡಬೇಕು. ನಮ್ಮದು ಫ್ರೆಂಡ್ ಇದ್ರು, ಅದಕ್ಕೆ ನಾವು ಅವ್ರ ಮನೆಯಲ್ಲಿ ಸ್ಟೇ ಆಗಿದ್ವಿ ಆ್ಯಕ್ಚುಲಿ. ಸೊ ನೀವು ಯಾವಾಗ ಪ್ಲ್ಯಾನ್ ಮಾಡ್ತೀರಿ ಕಮೆಂಟಲ್ಲಿ ಹಾಕಿಬಿಡಿ, ನಾವು ರಿಪ್ಲೈ ಕೊಡ್ತೇವೆ ಹೇಗೆ ಬರಬೇಕು. ಓಕೆ, ನಮ್ಮದು ಆ್ಯಕ್ಚುಲಿ ಪ್ಲ್ಯಾನ್ 1 ವರ್ಷದಿಂದ ಇತ್ತು. 1 ವರ್ಷದಿಂದ ಪ್ಲ್ಯಾನ್ ಇದು ಮಾಡ್ತಾ ಇವತ್ತು ಎಕ್ಸಿಕ್ಯೂಟ್ ಮಾಡಿದೆ ನಾವು ಫುಲ್ಲಿಗಾಗಿ. ಮತ್ತೆ ಕರಿಯಲ್ಲಿ ಉಪ್ಪು ಜಾಸ್ತಿ ಆಗಿದೆ ಗೈಸ್. ಇಲ್ಲ ಜಾಸ್ತಿ ಆಗಲಿಲ್ಲ ಗೈಸ್, ಮಧ್ಯಾಹ್ನ ಗೊತ್ತಾಗ್ತದೆ. ಸೊ ಗೈಸ್ ಇವರೆಲ್ಲ ಆ್ಯಕ್ಚುಲಿ ರೋಡ್ ಸೈಡ್ ನಿನ್ನೆ ಸಹ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಅದು ಎಲ್ಲ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಇದೇ ರೂಟ್ ನಾವು ಹೋಗಿದ್ದೇವಲ್ಲ ನಿನ್ನೆ ಬಸ್ಸಿಂದ. ಸೊ ಅದೇ ರೂಟ್ ಗೈಸ್ ನಾವು ಇನ್ನು ಹೋಗ್ತಿದ್ದೀವಿ. ಸಾಂಗ್ ಪ್ಲೇ ಆಗಿದೆ ಫುಲ್, ಹಿಂದೆ ನೋಡಿ. ಹಾಯ್ ಹಾಯ್. ಇದು ಯಾವ ಪ್ಲೇಸ್ ಗೈಸ್? ಬಣ್ಕಲ್ ಗೈಸ್ ಇದು ಪ್ಲೇಸ್. ಇದ್ರ ಆದ್ಮೇಲೆ ನೆಕ್ಸ್ಟ್ ಯಾವುದು? ಕೊಟ್ಟಿಗೆ ಹಾರ ಬಸ್ ಸ್ಟ್ಯಾಂಡ್ ಅಲ್ಲ ಮೊನ್ನೆದು. ಓಕೆ ಅರ್ಥ ಆಯ್ತು. ಯಾವ ಸಾಂಗ್ ಗೈಸ್, ಕೇಳ್ತಾ ಇರಿ ಸಾಂಗ್. ಹಾಡ ಅಂದಿ. ಸ್ವಲ್ಪ ಸುಳ್ಳು ಹಾಡಿದ್ದೀರಾ? ಲೊಕೇಶನ್ ಯಾರು ನೋಡುದು? ವರ್ಷದ ಲೊಕೇಶನ್ ಚಿಕ್ಕಮಂಗ್ಳೂರಲ್ಲಿ ಸಹ
ಟೀ ಸ್ಟೇಟ್ ಇದೆ. ನಿನ್ನೆ ನಾನು ಕೇಳುವಾಗ ಜ್ಯೋತಿ ಹೇಳಿದ್ದು ಇಲ್ಲ ಕಾಫಿ ಮಾತ್ರ, ಬಟ್ ಬ್ರೋ ಹೇಳಿದ್ರು ಇಲ್ಲಿ ಒಂದು ಕಡೆ ಮಾತ್ರ ಇದೆ. ಮತ್ತೆ ನಾವು ಹೋಗುವ ಅಲ್ಲಿ ಫೋಟೋ ಎಲ್ಲ ತೆಗೆಯುವ, ಇಲ್ಲಿ ಇದೆ ಫೋಟೋ ಎಲ್ಲ ತೆಗೆಯುವ, ಅಲ್ಲಿ ವಿಡಿಯೋ ಎಲ್ಲ ಮಾಡುವ. ಆ್ಯಕ್ಚುಲಿ ನಂದು ಸನ್ ಕ್ಲಾಸ್ ಮಾಡ್ತಿದ್ವಿ ಗೈಸ್, ಬ್ಯಾಗ್ ಅದು ಹಾಕ್ಬೇಕಿತ್ತು. ಆ್ಯಕ್ಚುಲಿ ಎಂತ ಮಾಡೋದು ಈಗ, ಬೈದಿಲ್ಲ ಅಲ್ಲ ಹೋದ್ರೆ, ಜಾಗ ಇದರಲ್ಲಿ ನಿಲ್ಲಿಸಿ ಗಾಡಿ. ಗೈಸ್ ಫೋಟೋ ತೆಗೆಯುವ ಇಲ್ಲಿ ಗಾಡಿ. ನಾವು ಊಟಿ ಹೋಗಿದೆ, ಅದು ಬ್ಲಾಗ್ ನೋಡ್ಲಿಲ್ಲ ಆದರೆ ಇನ್ನು ನೋಡಿ, ಇನ್ ಮೇಲೆ ಪಾಪಪ್ ಆಗ್ತಿದೆ ಇಲ್ಲಿ, ಅಲ್ಲಿಂದ ನೋಡ್ಬೋದು. ಅಲ್ಲಿ ನೋಡು, ಬ್ಯಾಗಲ್ಲಿ ಇರಲಿ, ಗಿಂಬಲ್ ಬ್ಯಾಗ್ ಒಳಗೆ ಇರಲಿ. ಎಂತ ಉಂಟು? 10 rupees ಫೋಟೋ ತೆಗಿಲಿಕ್ಕೆ. ಓಹೋ ಹೋ, ಸೊ 10 rupees ಪರ್ ಹೆಡ್ ಇದೆ. ಯಾಕಂದರೆ ಟೂರಿಸ್ಟ್ ಬರ್ತಾರಲ್ಲ, ಸೊ ಅದಕ್ಕೋಸ್ಕರ ಫೇಮಸ್ ಆಗ್ತದಲ್ಲ, ಸೊ ಅಲ್ಲಿ ಒಂದು ಬಿಸ್ನೆಸ್ ಥರ ಒಂದು ಇನ್ಕಮ್ ಆಗ್ತದೆ, ಜನರೇಟ್ ಆಗ್ತದೆ. ಸೊ ಪರ್ ಹೆಡ್ 10 rupees. ಸೊ ನಾವು ಇರೋದು 7-8 ಮೆಂಬರ್, 80 rupees ಪೇ ಮಾಡಿ ಮತ್ತೆ ಹೋಗ್ಬೋದು. ಎಲ್ಲಿ ತನಕ? ಮೇಲೆ ತನಕ ಹೋಗ್ಬೋದಾ? ಹಾಂ, ಸೊ ನಾವು ಪೇ ಮಾಡಿ ಒಳಗೆ ತನಕ ಹೋಗುವ, ಫುಲ್ ಡೇ ನಾವು ಎಂಜಾಯ್ ಮಾಡಲಿಕ್ಕಲ್ಲ. ಸೊ ಇಲ್ಲಿ ಪೇ ಮಾಡುವ, ರೂಪೀಸ್ ತೊಗೊಂಡು ಮೇಲೆ. ಸೊ ಹೋಗಿ ನೋಡುವ ಗೈಸ್, ಸ್ವಲ್ಪ ಮೇಲೆ ಹೋಗುವ. ಆ್ಯಕ್ಚುಲಿ ಹೋಗಿದ್ದೇನೆ ಟೀ ಸ್ಟೇಟಲ್ಲಿ, ಊಟಿದು ಬ್ಲಾಗ್ ನೀವು ನೋಡ್ಬೋದು, ಅಲ್ಲಿ ಸಹ ಹೋಗಿದ್ವಿ. ಬಟ್ ಒಂದು ಬರುವಾಗ ಒಂದು ಖುಷಿ ಆಗ್ತದಲ್ಲ, ಸೊ ಅದಕ್ಕೆ ಸ್ವಲ್ಪ ಹೋಗುವ, ಇವ್ರ ಜೊತೆಗೆ ಸ್ವಲ್ಪ ಎಂಜಾಯ್ ಮಾಡುವ. ಪ್ರಣಯ್ ಬ್ರೋ ಪೇ ಮಾಡಿ ಬರ್ತಾ ಇದ್ದಾರೆ. ಆ ಹಂದಿ ಮುಂಚೆ ಹೋಗುದು ನೋಡಿ, ಅಲ್ಲಿ ಆನೆ. ಸೊ ಮೇಲೆ ತನಕ ಹೋಗುವ. ಅಲ್ಲಿ ಆ್ಯಕ್ಚುಲಿ ನಮಗೆ ಟ್ರಿಪ್ ಊಟಿ ಹೋಗುವಾಗ ನಾವು ಎಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ BSW ಇದ್ದಲ್ಲ, ಸೊ ಅಲ್ಲಿ ನಮಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗಲಿಲ್ಲ. ಬಟ್ ಇಲ್ಲಿ ಟೀ ಸ್ಟೇಟಿಗೆ ನಾವು ಸ್ವಲ್ಪ ಮೇಲೆ ತನಕ ಹೋಗೋದು. ಅಲ್ಲಿ ಆದರೆ ಸ್ವಲ್ಪ ಹತ್ತಿರ ಮಾತ್ರ, ಬನ್ನಿ ಬ್ರೋ, ಸ್ವಲ್ಪ ಹತ್ತಿರ ಮಾತ್ರ. ಸೊ ಬಟ್ ಇದರಲ್ಲಿ ಸ್ವಲ್ಪ ಮೇಲೆ ತನಕ ಹೋಗುವ. ಹೋಗಿ ಹೋಗಿ. ಸೊ ಗೈಸ್ ನೋಡಿ, ಇದು ಟೀ ಸ್ಟೇಟ್ ಚಿಕ್ಕಮಂಗ್ಳೂರಲ್ಲಿ. ಇದೇ ಕಡೆ ಮಾತ್ರ ಇರೋದು, ಮೇ ಬಿ ಕಾಣಬೇಕು. ಹಾಂ ಮಿಸ್, ಇದು ವಿಡಿಯೋ ಒಳ್ಳೆ ಸಿಗ್ತಾಯಿತ್ತು ನಮಗೆ ಕಂಟೆಂಟ್ ಗೈಸ್, ಅವ್ರು ಬಿದ್ದಿದ್ರೆ. ಇಲ್ಲಿ ನೋಡಿ ಗುಡ್ಡ ಎಲ್ಲ ಗಾಡಿಯಲ್ಲಿ ಇದೆ ಕೆಳಗೆ, ಅಲ್ಲಿಯೇ ಪೇ ಮಾಡಿ ಬರಬೇಕು. ಯಾರಿಗೆ ಗೊತ್ತ, ಅಲ್ಲಿತ್ತು ಬಂತು. ಫೋನ್ ತರಲಿಲ್ಲ ಬ್ರೋ? ಹೌದಾ? ಹೋಗಿ ಹೋಗಿ, ಇನ್ನು ಮುಂದೆ ಹೋಗಿ, ಸ್ವಲ್ಪ ಪೇ ಮಾಡಿದ್ದೇವೆ ಮಾರೆ. ಮೇಲೆ ವ್ಯೂ ಚೆನ್ನಾಗಿದೆ. ಹೌದು, ಮೇಲೆ ಎಷ್ಟು ಮೇಲೆ ಹೋದರೆ ಅಷ್ಟು ವ್ಯೂ ಚಂದ ಬರ್ತದೆ ಗೈಸ್. ಸರಿ, ಹಾಂ ಇಲ್ಲಿ ಲೇಬಲ್ ಉಂಟಲ್ಲ, ಬನ್ನಿ. ಇಲ್ಲಿ ಲೇಬಲ್ ಉಂಟಲ್ಲ, ಲೇಬಲ್. ಸ್ಟೇಬಲ್ ಅಲ್ಲ, ಲೇಬಲ್. ಇಲ್ಲಿ ನೋಡಿ, ಈ ಸೈಡ್ ಬನ್ನಿ. ಸೊ ಗೈಸ್, ದಿಸ್ ಇಸ್ ದ ಯಾವ ಅಡ್ರೆಸ್ ಹೇಳಿದೆ ನೀವು? ಕೆಳಗೂರು. ಇದು ಟೀ ಎಸ್ಟೇಟ್ ಇದು. ಸೊ ಹೀಗೆ ನಮಗೂ ಟೀ ಹೀಗೆ ಕಾಣ್ತದೆ ನೋಡಿ, ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೇನೆ ಗೈಸ್. ಇದು ಆ್ಯಕ್ಚುಲಿ ಟೀ, ಇದು ಲೀವ್ಸ್ ಉಂಟಲ್ಲ, ಈ ಥರ ಹೊಸ ಲೀವ್ಸ್. ಇದು ನೋಡಿ, ಇಲ್ಲಿ ಹೊಸ ಲೀಫ್. ಅದು ತೆಗೆದು ಫ್ಯಾಕ್ಟ್ರಿಗೆ ಹೋಗಿ ಅದು ಪ್ರೋಸೆಸ್ ಎಲ್ಲ ಮಾಡಿ, ಫುಲ್ ಪ್ರೋಸೆಸ್ ಮಾಡಿ ಮತ್ತೆ ನಮಗೆ ಟೀ ಚಾಯ್ ಪತ್ತಿ ಸಿಗೋದು. ಇಲ್ಲಿ ನಮ್ಮ ಜೊತೆಗೆ ಜ್ಯೋತಿ ಇದ್ದಾರೆ, ತುಂಬ ಒಳ್ಳೆ ಮೊಟ್ಟೆ ಕರಿಯಲ್ಲಿ ಉಪ್ಪು ಜಾಸ್ತಿ ಹಾಕಿದ್ದಾರೆ. ಒಂದು ಮೊಟ್ಟೆ ತಿಂದೆ ನಾನು. ಹೋಯ್ತು, ನಿಂಗೆ ಒಂದು ಸಿಂಗಲ್ ಸಿಗುತ್ತೆ. ನಾನು ಜ್ಯೋತಿ ಹಾಫ್ ಕೊಡ್ತೀನಿ, ವರ್ಷದ ಹಾಫ್ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಹೌದಾ? ಮೊಟ್ಟೆ ಕೊಡ್ತೀರಾ ನೀವು? ಅವರು ಮಧುಮಿತಾ. ಹೋಗಿ ನಿಲ್ಲಿಸ್ಬೇಡಿ, ಹೋಗಿ 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 ಅಲ್ಲಿ ತನಕ ಹೋಗಿ 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 ಬರಬೇಕು, ಹೋಗಿ. ಸೊ ಗಾಯ್ಸ್, ಅವರು ವಾಶ್ರೂಮ್ಗೆ ಹೋಗಿರೋದಕ್ಕೆ ನಾವು ಸ್ವಲ್ಪ ಪ್ರ್ಯಾಂಕ್ ಮಾಡೋದು. ಸ್ವಲ್ಪ ಹೋಗಿ 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 ಅವ್ರು ಬರ್ಲಿ ಈಗ. ಬರ್ತಿದೆ, ಎಲ್ಲಿದೆ? ಬರ್ತಾ ಇದ್ದಾರೆ. ನೀನು ಯಾರ ಮೇಲೆ ಕೂತಿದ್ದೆ? ಅವಳ ಮೇಲೆ ಬಾರ ಪ್ರ್ಯಾಂಕ್ ಮಾಡುದು. ಬಟ್ 50% ಸಕ್ಸಸ್ ಆಯ್ತು, 50% ಫೇಲ್ಸ್ ಆಯ್ತು. ಹೌದಲ್ಲ ಬ್ರೋ?
ದಿವ್ಯನ್ ಕೂರ್ಸ್ಕೊ, ದಿವ್ಯಾ ಒಳ್ಳೆ ಇದ್ದಾಳ್ವಾ. ಸೊ ಗೈಸ್ ಲೆಟ್ಸ್ ಪ್ಲೇ ದ ಮ್ಯೂಸಿಕ್, ಎಂಜಾಯ್ ಮಾಡ್ತಾ ಹೋಗುವ ಇನ್ನು. ಬಂದಿದ್ಯಾ ಅಪ್ಪಚ್ಚಿಯಾಗಿ ಸತ್ತೋಗ್ತಿದ್ದೀನಿ ಬಿಡಿ, ಅದು ಬೇರೆ ವಿಷಯ. ಇದೊಂದು ಬಿಸಿಲು ಕರ್ಮ. A few moments later. ಗೈಸ್ ಇಲ್ಲಿ ಫೋಟೋ ತೆಗೆದು ಆಯಿತು ನಮಗೆ. ಈಗ ನಾವು ಪುನಃ ಮೇಲೆ ವ್ಯೂ ಪಾಯಿಂಟಿಗೆ ಹೋಗ್ತಿದ್ವಿ, ರಾಣಿಜೇರಿ. ಈಗ ಸ್ವಲ್ಪ ಹಸಿವು ಫೀಲ್ ಆಗ್ತಿದೆ ನನಗೆ, ಸ್ವಲ್ಪ ತೊಂದರೆ ಇಲ್ಲ. 2 o'clock 3 ಗಂಟೆ ಇನ್ನೂ ಮಾಡ್ಬೋದು, ಅಷ್ಟು ಎನರ್ಜಿ ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಮತ್ತು ಹೋಗುವ, ಎಂಜಾಯ್ ಮಾಡುವ. ಅವರಿಬ್ಬರು ಅಲ್ಲಿ ಇದ್ದಾರೆ, ನಾನು ವರ್ಷಿತ ಇಲ್ಲಿ, ಮತ್ತು ಹಿಂದೆ ಚಪ್ರಿ ಮತ್ತು ದಿವ್ಯಾ ಮತ್ತು ಪ್ರಣಯ್. ಸೊ ಇಲ್ಲಿ ತನಕ ಗಾಡಿ ಆ್ಯಕ್ಚುಲಿ ಬಂದರೆ ಒಳ್ಳೆಯದು, ಬಟ್ ಎಂತ ಮಾಡೋದು, ಚಾನ್ಸ್ ಇಲ್ಲ ಗಾಡಿ ಬರಲಿಕ್ಕೆ. ಪಿಕಪ್ ಎಲ್ಲ ಬರ್ಬೋದಿತ್ತು, ಪಿಕಪ್ ಲೈಕ್ ಅದು ಫುಲ್ ಬಾಯ್ಸಿದು ಪಿಕಪ್ ಇತ್ತು. ಸೊ ಹೇಗಾದರೂ ಅದರದ್ದು ವೀಲ್ ಸ್ವಲ್ಪ ದೊಡ್ಡದಲ್ಲ, ಟೈರ್ ಸೈಜ್. ಸೊ ಅದೆಲ್ಲ ಗಾಡಿ ಬರ್ಬೋದು, ನಮ್ಮದು ಟೈರ್ ಸೈಜ್ ಚಿಕ್ಕದು, ಸೊ ಬರಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಸೊ ಇನ್ನೂ ಹೋಗುವ, ನಾನು ನೋಡುವ ಎಷ್ಟು ದೂರ ಇದೆ. ಅದು ಯಾರ, ಅದು ಯಾರ ನೋಡಿ. ವಾವ್ ಗೈಸ್, ಈಗ ನಾವು ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ ಗೈಸ್. ಇಲ್ಲಿ ಒಂದು ಅರ್ಧ ಗಂಟೆ ಫೋಟೋ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಅರ್ಧ ಗಂಟೆ ಅಲ್ಲಿ ಕೆಳಗೆ ಕೂತ್ಕೊಳ್ಳೋದು, ಮತ್ತೆ ಹೋಗೋದು. ಯಾಕಂದರೆ ಬೇರೆ ಕಡೆ ಸಹ ಹೋಗ್ಲಿಕ್ಕೆ ಉಂಟು. ನಾವು ಇಲ್ಲಿ ಡಿಲೇ ಮಾಡಿದರೆ ಬೇರೆ ಕಡೆ ಸಹ ಡಿಲೇ ಆಗ್ತದೆ. ಸೊ ಸ್ವಲ್ಪ ಲೈಕ್ ನನ್ನ ಪ್ರಕಾರ ನೀವು ಬರಲಿಕ್ಕೆ ಈ ಸೈಡ್ ಪ್ಲ್ಯಾನ್ ಮಾಡಿದರೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಬನ್ನಿ, ಹೌದಲ್ಲ ಬ್ರೋ? ಆ ಟೈಮ್ ಹೇಗೆ ಇರ್ತದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಉಂಟಲ್ಲ ಈ ಜಾಗ. ಆಗಸ್ಟ್ ಸೆಪ್ಟೆಂಬರಲ್ಲಿ ಫಾಲ್ಸ್ ಓಪನ್ ಇರುತ್ತೆ, ಟ್ರೆಕ್ಕಿಂಗ್ ಹೋಗ್ಬೋದು. ಬೇರೆ ಬೇರೆ ವ್ಯೂ ಚೆನ್ನಾಗಿರುತ್ತೆ, ಗ್ರೀನ್ರಿ, ಫುಲ್ ಗ್ರೀನ್ ಇರ್ತದೆ. ಮತ್ತು ವಾಟರ್ ಫಾಲ್ಸ್ ಎಲ್ಲ ನೀವು ಎಂಜಾಯ್ ಮಾಡ್ಬೋದು. ಯಾಕಂದರೆ ನೀವು ಖಾಲಿ ಈ ಟೈಮಿಗೆ ಬಂದರೆ ಮಾರ್ಚಲ್ಲಿ ಫೆಬ್ಬಲ್ಲಿ ನೀವು ಖಾಲಿ ಸೀನರಿ ನೋಡ್ಬೋದು ಅಷ್ಟೇ, ನಿಮಗೆ ಗ್ರೀನರಿ ಅಷ್ಟು ಕಾಣಲ್ಲ. ಮತ್ತು ವ್ಯೂ ಪಾಯಿಂಟ್ ನೋಡಿದಷ್ಟು ಲೈಕ್ ಖುಷಿ ಸಿಗಲ್ಲ. ಗ್ರೀನ್ ಇರುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಸಿಗ್ತದೆ. ರೈನಿ ಸೀಸನಲ್ಲಿ ಬನ್ನಿ. ಅದೇ ರೈನಿಂಗ್ ಸೀಸನಲ್ಲಿ ಲೈಕ್ ಆಗಸ್ಟ್ ಸೆಪ್ಟೆಂಬರಲ್ಲಿ, ಆಗ ನಿಮಗೆ ಜಾಸ್ತಿ ರೈನಿ ಸಹ ಇರಲ್ಲ, ಜಾಸ್ತಿ ಬಿಸಿಲು ಸಹ ಇರಲ್ಲ. ಆಗ ನೀವು ಬಂದರೆ ತುಂಬ ಎಂಜಾಯ್. ಇದು ನೋಡಿ, ಇದು ಕಾಣ್ತಾ ಇದೆಯಾ ಕ್ಯಾಮ್ರಲ್ಲಿ? ಕಾಣ್ತಾ ಇರ್ಬೋದು. ಇದು ಇಲ್ಲಿಂದ ಕನೆಕ್ಟ್ ಉಂಟಲ್ಲ, ಅದು ಆ ಸೈಡಿಂದ ಹೋಗುವ ಇಷ್ಟ. ಇಲ್ಲಿ ನೋಡಿ ಗೈಸ್, ಇದು ವ್ಯೂ ಪಾಯಿಂಟ್. ಇದು ಇಲ್ಲಿ ನೋಡಿ, ಇದು ಕೆಳಗಿಂದ ನಾವು ನೋಡುವಾಗ ನಾವು ಎನಿಸ್ತಾ ಇದ್ದೀವಿ ಇದು ಗುಟ್ಟ ಮೇಲೆ ಹತ್ಬೋದಾ. ಇಲ್ಲ, ಇಲ್ಲಿ ಕೆಳಗೆ ನೋಡಿ ಬೊಬ್ಬೆ ಆಗ್ತಿದ್ದಾರೆ ನಾಯಿ ಕಡೆ. ಅಷ್ಟು ಅಲ್ಲಿ ಹೋಗಬೇಡಿ, ಇಲ್ಲದ ರಿವರ್ಸ ಹೋಗ್ತಾರೆ. ಆ್ಯಕ್ಚುಲಿ ಗೈಸ್ ಇಲ್ಲಿ ಸ್ವಲ್ಪ ರೇಲಿಂಗ್, ಸ್ಟೀಲ್ ರೇಲಿಂಗ್ ಎಲ್ಲ ಮಾಡಿದರೆ ಸೇಫ್ಟಿಗೆ, ಅದು ಬೆಸ್ಟ್. ಜಾಸ್ತಿ ಎದುರು ಹೋಗಬೇಡಿ. ಈಗ ಇದರ ಆಚೆ ಹೋದರೆ ಭೂಮಿ ಸ್ವಲ್ಪ ಕೆಳಗಿದೆ, ಸೊ ಹೋದರೆ ನೀವು ಮೇಲೆ ಹೋದ್ರಿ. ಸೊ ಗೈಡ್ ಕಾಣ್ತಾ ಇದೆಯಲ್ಲ, ಇದು ನೋಡಿ, ಇದು ನೀವು ಫುಲ್ ಮೊಡಲ್ ಇದೆ, ಫುಲ್ ಸ್ಕೈಯಲ್ಲಿ ಇದೆ, ಫುಲ್ ನೋಡಿ ಇಲ್ಲಿ ಕೆಳಗೆ. ಇದು ವ್ಯೂ ಪಾಯಿಂಟ್. ಇಲ್ಲಿ ನೋಡಿ, ಇನ್ನು ಜನ ಹೋಗಿದ್ದಾರೆ. ಅಲ್ಲಿ ನೋಡಿ ಕಾಣ್ತಿದೆ. ಸೊ ಗೈಸ್, ಈಗ ನಾವು ರಾಣಿಜೇರಿ ವ್ಯೂ ಪಾಯಿಂಟಿಂದ ಹೋಗ್ತಿದ್ವಿ. ನಮ್ಮ ಜೊತೆಗಿದ್ದಾರೆ ಜ್ಯೋತಿ ಮತ್ತು ನಮ್ಮ ಹಂದಿ ವರ್ಷ. ಸೊ ಅವ್ರ ಜೊತೆಗೆ ಸ್ವಲ್ಪ ಮಾತಾಡುವ. ಗೈಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿ, ಜನರಿಗೆ ಗೊತ್ತಾಗಬೇಕಲ್ಲ ನಾವು ಏನೆಲ್ಲ ಆಕ್ಟಿವಿಟಿ ಮಾಡಿದ್ವಿ ಇಲ್ಲಿ ಬಂದ ಮೇಲೆ. ತುಂಬಾ ಚೆನ್ನಾಗಿತ್ತು, ಹಿಂಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಸೈಡ್ ಬನ್ನಿ ಮೇಡಮ್, ನೀವು ಹೇಳಿ. ಮತ್ತೆ ಇವರೆಲ್ಲ ನಮ್ಮ ಮನೇಲೆ ಸ್ಟೇ ಆಗಿದ್ರು, ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು.
ರಾಜನ್ ನಿಂಗೆ ಹೆಂಗೆ Guys, ಅನ್ಸ್ತು ನಮ್ಮ ಪ್ಲಾನ್ 1.5 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಬಟ್ ಇಲ್ಲಿ ತನಕ ನಮ್ಮ ಪ್ಲಾನ್ ನ ಸಕ್ಸಸ್ ಮಾಡಕ್ ಆಗಿಲ್ಲ. ಬಟ್ ಈ ಸಲ ಯಾಕೆ ಸಕ್ಸಸ್ ಆಗ್ಲಿಲ್ಲ? ಯಾಕೆ ಅಂದ್ರೆ ಸರಿ ಇರಲಿಲ್ಲ. ರಾಜನ್ ಸರಿ ಇದ್ದ ಗಾಯ್ಸ್, ರಾಜನ್ ಸರಿ ಇದ್ದ. ಬಟ್ ನಮ್ದು ಆಕ್ಚುಲಿ ಪ್ಲಾನ್ ಇತ್ತು ಅದು ಕೇರಳ. ಆಗ ಇವರು ಮೇ ಬಿ ಫಸ್ಟ್ ಜಾಯಿನ್ ಇದ್ರು. ಸೊ ಕೇರಳ ನಾವು ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ನಾವು ಈ ಪ್ಲಾನ್ ಕೂಡ ಸಕ್ಸಸ್ ಆಗ್ತಾ ಇರ್ಲಿಲ್ಲ. ನಮ್ಮ ಮ್ಯಾಮ್ಗಳು ಇನ್ಕ್ಲೂಡ್ ಆಗಿರೋದ್ರಿಂದ ಸಕ್ಸಸ್ ಆಗಿದೆ ಅಷ್ಟೇ. ನಾವು ಮ್ಯಾಮ್ನವರಿಗೆ ಕನ್ವಿನ್ಸ್ ಮಾಡಿದ್ವಿ. ಯಾಕಂದ್ರೆ ನಾವು ಊಟಿಗೆ ಹೋಗುವಾಗ ಅಲ್ಲಿ ನಮಗೆ ಒಂದು ಎನಿಸಿದ್ವಿ, ಈಗ ಫೈನಲ್ ಇಯರ್ ಅಲ್ಲ, ಸೊ ಊಟಿ ಹೇಗಾದ್ರೂ ಬಂದಿದ್ದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡುವ. ಸೊ ಅಲ್ಲಿ ಬಂದ ಮೇಲೆ ನಮ್ಗೆ ಒಂದು ಇದು ಲೈಕ್ ಐಡಿಯಾ ಸಿಕ್ಕಿದ್ವು. ಈಗ ಪ್ಲಾನ್ ಮಾಡಿದ್ವಲ್ಲ, ಒಂದು ದಿನ ಹೋಗಿ ಬರುವ ನಮ್ದು ಫೈನಲ್ ಇಯರ್ ಮುಗಿಸುವ ಮುಂಚೆ. ಸೊ ಹೇಗೆ ಇತ್ತು ಫೈರ್ ಕ್ಯಾಂಪ್ ಎಲ್ಲ ನಿಮ್ದು? ಸಕ್ಕತ್ತಾಗಿತ್ತು. ಸ್ನ್ಯಾಕ್ಸ್ ಹೇಗಿತ್ತು? ಓ ಅಪ್ಪ ದೇವ್ರೆ, ಎಷ್ಟು ಉಪ್ಪಾಗಿತ್ತು ಅಂತ ಅಂದ್ರೆ ಉಪ್ಪಿನ ಡಬ್ಬ ಫುಲ್ ಸುರಿದಿದೆ. ನೀನು ಬಾರ ಇಲ್ಲಿ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಬ್ರೋ ಮಾತಾಡಿ ಮತ್ತೆ. ಹಾಂ, ಲೈಕ್ ನೀವು ಈ ಪ್ಲೇಸ್ ಬಗ್ಗೆ ಗೊತ್ತಿತ್ತಲ್ಲ, ಲೈಕ್ ಎಷ್ಟು ಸಲ ಇಲ್ಲಿ ಬಂದಿದ್ದೀರಿ? ನಾನು 2 ಸಲ ಬಂದಿದ್ದೀನಿ. ಚೆನ್ನಾಗಿತ್ತು. ಈ ಸಲ ರೋಡ್ ಹಾಳಾಗಿದೆ, ಕಾರ್ ಮೇಲೆ ಹಾಕಕ್ಕಾಗಿಲ್ಲ, ಮೇಲೆ ತರಲಿಕ್ಕೆ ಆಗಲಿಲ್ಲ. ಮತ್ತೆ ನಮ್ಮ ಜೊತೆಗೆ ಈಗ ಬೋರಿಂಗ್ ಅನಿಸ್ತಾ? ಎಂಜಾಯ್ಮೆಂಟ್ ಸ್ವಲ್ಪ ಹೇಗೆ? ಓಪನ್ ಆಗಿ ಹೇಳಿ. ಚೆನ್ನಾಗಿತ್ತು. ಚೆನ್ನಾಗಿತ್ತು, ಏನಿಲ್ಲ, ಮಾತಾಡ್ತಾನೆ ಇರ್ತಾರಲ್ಲ. ಎಲ್ಲರೂ ಮಾತಾಡ್ತಿದೆ. ನಮ್ಮ ಇವರು ಹುಡುಗನವರು ಇದ್ದಾರೆ, ಬಾಕಿ ನಾವು ಒರಿಜಿನಲ್, ಅವರೆಲ್ಲ ಡೂಪ್ಲಿಕೇಟ್. ಸೊ ಅವರೆಲ್ಲ ಸ್ವಲ್ಪ ಉಪದ್ರ ಮಾಡ್ತಾರೆ ಪಾಪ. ನೆಕ್ಸ್ಟ್ ನಮ್ಮ ಜೊತೆಗೆ ಚಪ್ರಿ ಮತ್ತು ವರ್ಷಿತಾ ಇದ್ದಾರೆ, ಅವ್ರ ಜೊತೆಗೆ ಮಾತಾಡುವ. ನಿಲ್ಲಿ ಮೇಡಮ್, ಸ್ವಲ್ಪ ಮಾತಾಡ್ಲಿಕ್ಕಿದೆ. ಹೇಳಿ, ನಿನ್ನೆ ರಾತ್ರಿ ಬಗ್ಗೆ, ಇವತ್ತು ಬಗ್ಗೆ ಏನಾದ್ರು ಮಾತಾಡಿ ಹೇಳಿ ಜನರಿಗೆ. ಹೇಗೆ ಇತ್ತು, ಏನಿಸಿತ್ತು ನಿಮ್ಗೆ? ನನ್ನ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಅದು ನನ್ನ ಫ್ರೆಂಡ್ ಮನೆಯಲ್ಲಿ ಹಾಲ್ಟ್ ಆಗಿದ್ದು. ನೆಕ್ಸ್ಟ್ ನೈಟ್ ನಾವು ಫೈರ್ ಕ್ಯಾಂಪ್ ಮಾಡಿದ್ವಿ, ಅದಂತೂ ಸಖತ್ತಾಗಿತ್ತು. ಅದರಲ್ಲೂ ನಮ್ಮ ರಾಜನ್ ಇವರು ಸ್ಪೆಷಲ್ ಆಗಿರುವಂತ ಒಂದು ತಿಂಡಿನ ಕೊಟ್ಟರು, ರೆಸಿಪಿ ಸಖತ್ತಾಗಿತ್ತು. ನೆಕ್ಸ್ಟ್ ನಾವು ಪ್ಲಾನ್ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರೆ ಉಪ್ಪು ಜಾಸ್ತಿ ಆಗಿದೆ ಅಂತ. ಇಲ್ಲ ಸಖತ್ತಾಗಿತ್ತು. ಮತ್ತೆ ಅವ್ರು ಸುಳ್ಳು ಹೇಳಿದ್ರಲ್ಲ, ಅವ್ರು ಹೇಳಿದ್ದು, ಬಟ್ ಸಖತ್ತಾಗಿತ್ತು. ನೆಕ್ಸ್ಟ್ ನಾವು ಪ್ಲಾನ್ ಮಾಡಿದ್ದೆ ಇವತ್ತು ರಾಣಿಜರಿ, ಬಟ್ ನಾವು ಆಕ್ಚುಲಿ ಓಡ್ಬೇಕಾಗಿದ್ದು 6:30 ಬೇಗ ಬನ್ನಿ. ಮತ್ತೆ 10ಗೆ ಲೇಟ್ ಯಾಕೆ ಆಯ್ತು ಅದು ಸಹ ಹೇಳಿ ಅಲ್ಲ. ಲೇಟ್ ಯಾಕೆ ಆಯ್ತು ಅಂದ್ರೆ ರಾಜನಿಂದ ಹೌದು, ನಾನು ಹೇಳ್ತೇನೆ ಗಾಯ್ಸ್. ಇವರು ನಿನ್ನೆ ನಾನು ಪ್ಲಾನ್ ಮಾಡುವಾಗ ನಾನು ಹೇಳಿದೆ, ನಿನ್ನೆ ರಾತ್ರಿ ಮಲಗುವಾಗ ಬೆಳಗ್ಗೆ ಬೇಗ ಎದ್ದು 5 o'clock ನಾನು ಹೇಳ್ತೇನೆ 5 o'clock ತನಕ ಎದ್ದು ನಾವು ರೆಡಿ ಆಗುವ, ಫ್ರೆಶ್ ಎಲ್ಲ ಆಗಿ ಮತ್ತೆ 6 o'clock ಕುಕಿಂಗ್ ಸ್ಟಾರ್ಟ್ ಮಾಡು. ಇವರೇ ಎದ್ದದು ಎಷ್ಟು 6 o'clock ಆಯಿತು. ನಾನೆಲ್ಲ ಫ್ರೆಶ್ ಆಗಿ ನಾನು ಮತ್ತೆ ದಿವ್ಯಾ ಜಸ್ಟ್ ಮೊಬೈಲಲ್ಲಿ ನೋಡ್ತಿದ್ದೆ ರೀಲ್ಸ್ ಎಲ್ಲ. ಮತ್ತೆ ಮತ್ತೆ ಇವರದ್ದು ಎಂತ ಮಾಡಿದ್ದು, ನಾನು ಇವರದು ಬ್ಲ್ಯಾಂಕೆಟ್ ಉಂಟಲ್ಲ ಅದು ತೆಗೆದು ರೂಮಿಗೆ ಹೋಗಿ ಹಾಕಿದೆ. ಆಗ ಇವರು ಚಳಿ ಆಗುವಾಗ ಎದ್ದು ಮತ್ತೆ ಎಲ್ಲರೂ ಕಿಚನಿಗೆ ಬಂದದ್ದು. ಕಿಚನಲ್ಲಿ ಬರುವಾಗ ನಾನು ಕಿಚನಲ್ಲಿ ಇದ್ದೆ, ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡಿದರು. ಮತ್ತೆ ಇವರದು 1 ಗಂಟೆ ಮೇಕಪ್, ಕಾಫಿ ಚಂದ ಮಾಡಲಿಲ್ಲ, ಇವರೇ ಮಾಡಿದ್ರು. ನೋಡಿ ಈಗ ವಿಡಿಯೋ ನೋಡಿ ಹಾಗೆ ಮಾತಾಡಿ ಈಗ ಹೇಳ್ತಾ ಇದ್ದಾರೆ. ಮತ್ತೆ ವರ್ಷಿತ ಬರ್ತಾ ಇದ್ದಾರೆ. ಅದೇ ಕಾರ್ ತರ್ಲಿಕ್ಕೆ ಆಗ್ಲಿಲ್ಲ ಗೈಸ್. ನೋಡಿ ಅದು ಏನಾದ್ರು ದೊಡ್ಡ ಬೈಕ್ ಲೈಕ್ ಅದರ ವೀಲ್ ಸ್ವಲ್ಪ ಸೈಜ್ ಜಾಸ್ತಿ ದೊಡ್ಡ ಇದೆ, ಅದಕ್ಕೆ ಅದು ಬರ್ತದೆ. ನಮ್ದು ಕಾರ್ದು ವೀಲ್ ಸ್ವಲ್ಪ ಚಿಕ್ಕದು, ಅದಕ್ಕೆ. ಮತ್ತೆ ವರ್ಷಿತ ಬನ್ನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ನೋಡುವನ. ಸೊ ಧೂಳು ಬರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಗಾಡಿ ಹೋಗ್ತದಲ್ಲ. ಹೋಗ್ಬೇಡಿ ಮಾರಲ್ಲಿ ನೋಡಿ ಗೈಸ್. ವರ್ಷಿತ ಸ್ವಲ್ಪ ಮಾತಾಡಿ, ಮತ್ತೆ ಇವತ್ತು ಬಗ್ಗೆ ಮಾತಾಡಿ. ಸೊ ಇವತ್ತು ಬಗ್ಗೆ ಹೇಳ್ಬೇಕಾ? ಹೇಗೆ ಓವರ್ ಅಲ್ಲ ಇಲ್ಲಿ? ಓಕೆ, ಎಲ್ಲರೂ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿ 1.5 year ಆಯಿತು. ಸೊ ದಿಸ್ ಟೈಮ್ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಚಾರ್ಮಾಡಿ ಸೂಪರ್ ಪ್ಲೇಸ್, ಯಾರಿಗೆಲ್ಲ ವಿಸಿಟ್ ಮಾಡಬೇಕು ಬನ್ನಿ. ಫಸ್ಟ್ ಟೈಮ್ ಬರೋದು ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ನಾವು ಒಂದು ರಾಣಿಜೇರಿ, ಇದು ತುಂಬ ಚೆನ್ನಾಗಿದೆ. ಮಸ್ತ್ ಶೋಕೊಂಡು ಒಂದ್ಸಲ ಬಲೆ ತೂಲೆ ಎಂಜಾಯ್ ಮನ್ಪ್ಲೆ. ಸಬ್ಸ್ಕ್ರೈಬ್ ಮನ್ಪ್ಲೆ ರಾಜನ್ ಶರ್ಮಾ ಚಾನಲ್. ಎಂತದ ರಾಜನ್ ರಿತೇಶ್ ಬ್ಲಾಗ್. ಸೊ ಗೈಸ್ ನೋಡಿ, ರೋಡ್ ನೋಡಿ ಹೇಗೆ ಆಗಿದೆ ರೋಡ್. ಇದರಲ್ಲಿ ನಮ್ಮ ಕಾರ್ ತಂದರೆ ಆಗ್ತಿಲ್ಲ. ಒಬ್ಬ ಟ್ರಾವೆಲರ್, ಬೈಕ್ ಟ್ರಾವೆಲರ್ 2 wheeler ಅವರು ಬಿದ್ದಿದ್ದು ಅಲ್ಲಿ ನಮ್ಮ ಹಿಂದೆ. ಸೊ ಅದೆಲ್ಲ ನೋಡಿ ಸ್ವಲ್ಪ ಹೆದರಿಕೆ ಆಯಿತು ನಮಗೆ ಸಹ. ಲೈಕ್ ಗಾಡಿ ತಂದರೆ ಇಲ್ಲಿ ಸ್ಟಕ್ಸ್ ಆಗ್ಬೋದು, ಅದು ಕಷ್ಟ. ಸೊ ಇನ್ನು ನೋಡುವ, ಇನ್ನು ನಮಗೆ ಹೋಗ್ಲಿಕ್ಕಿದೆ. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ದೇವರ ಮನೆ ಹೋಗ್ತಾ ಇದ್ದೀವಿ ಗೈಸ್.
ಅದು ನಿಮಗೆ ವಿಡಿಯೋ ತೋರಿಸ್ತೇನೆ. ಇವತ್ತು ನಿಮಗೆ ಇದು ಪ್ಲೇಸ್ ನೋಡಿ ಹೇಗೆ ಅನಿಸ್ತದೆ? ನಾನು ಅದೇ ಪುನಃ ಹೇಳ್ತಾ ಇದ್ದೇನೆ, ನೀವು ಮಳೆಗಾಲದಲ್ಲಿ ಬರಿ, ಲೈಕ್ ಆಗಸ್ಟ್ ಸೆಪ್ಟೆಂಬರ್ ಅಷ್ಟು ಮಳೆ ಇರಲ್ಲ. ಆ ಟೈಮಿಗೆ ನೀವು ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು ನೇಚರನ್ನು. ಯಾಕಂದರೆ ಈ ಟೈಮ್ ಬಂದರೆ ಇದು ನೋಡಿ ಹಿಂದೆ ಫುಲ್ ರೋಡೆಲ್ಲ ಡ್ರೈ ಆಗಿದೆ, ಧೂಳೆಲ್ಲ, ಮತ್ತು ಇದು ಗಿಡ ಎಲ್ಲ ಸ್ವಲ್ಪ ಡ್ರೈ ಥರ ಆಗಿದೆ. ಸೊ ನಿಮಗೆ ಜಾಲಿ ಆಗಲ್ಲ. ಸೊ ನೀವು ಬರುವಾಗ ಆ ಟೈಮಿಗೆ ಬನ್ನಿ, ಓಕೆ? ಸೊ ಈಗ ಕಾರ್ ಹತ್ತಿರ ಹೋಗ್ತಿದ್ವಿ, ಅಲ್ಲಿ ಸ್ವಲ್ಪ ದೂರ ಅಲ್ಲಿ ಕಾರ್ ಉಂಟು, ಇಲ್ಲಿ ಕೆಳಗೆ, ಇಲ್ಲಿ ನಾವು ಪಾರ್ಕ್ ಮಾಡಿದ್ದೇವೆ, ಓಕೆ? ಅಲ್ಲಿ ಹೋಗುವ. ಹಾಂ, ನಮಸ್ಕಾರ, ನಮಸ್ತೆ, ನಮಸ್ಕಾರ, ಹಾಯ್, ಬಾಯ್. ಫೈನಲಿ ನಾವು ಕಾರ್ ಹತ್ರ ರೀಚ್ ಆಗ್ತೀವಿ. ಗಾಯ್ಸ್ ಇಲ್ಲಿಂದ ನಾವು ಹೊರಟಿದ್ದೇವೆ. ಇದು ರೋಡ್ ನೋಡಿ ಗಾಯ್ಸ್, ತುಂಬ ಕಷ್ಟ ಇದೆ, ತುಂಬ ನೋಡಿ. ಕೆಲವು ಜನ ಅಲ್ಲಿ ಇನೋವಾ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ ಅಷ್ಟು ಮೇಲೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಕಷ್ಟ. ಯಾಕಂದರೆ ಈ ಥರ ದಾರಿಗೆ, ಈ ಥರ ರೋಡಿಗೆ ನೀವು ಕಾರ್ ತಗೊಂಡು ಹೋಗಿದರೆ ಸ್ಕಿಡ್ ಆಗ್ತದೆ. ನೋಡಿ ಹೇಗೆ ತುಂಬ ವರ್ಸ್ಟ್ ಕಂಡೀಷನ್. ಇದು ಲೇಬಲ್ ಮಾಡಿ ಮೇ ಬಿ ಕಾಂಕ್ರೀಟ್ ಎಲ್ಲ ಮಾಡಿಸ್ತಾರೆ. ಯಾಕಂದರೆ ಈ ಬಿಸಿಲಲ್ಲಿ ಅಷ್ಟು ಟ್ರಿಪ್ನವ್ರು ಬರಲ್ಲಲ್ಲ, ಟೂರಿಸ್ಟ್, ಅದಕ್ಕೆ ಮೇ ಬಿ ಇದೇ ಟೈಮಿಂಗ್ ಅವರು ಸರಿ ಮಾಡ್ತಾರೆ ರೋಡ್. ಸೊ ಬರುವ ಮುಂಚೆ ನೀವು ಒಂದು ರೋಡ್ ಸರಿ ಆಗಿದೆ ಇಲ್ವಾ ಒಂದು ನೋಡ್ಕೊಂಡು ಬನ್ನಿ.